ಇನ್ನೇನು ಶ್ರಾವಣನ ಸ್ಟಾರ್ಟ್ ಆಯ್ತಾ, ಹಾಗಾಗಿ ಹೊರಗಡೆ ಹೋಗಿ ಏನಾದರೂ ನಮ್ಗೆ ಇಷ್ಟ ಆಗಿ ತಿನ್ಕೊಂಬಂದ್ರೆ ಆಯ್ತಾ, ಹೋಗೋಣ ಬಾ ಅಂತಂದು ಅವ್ರು ಕರೆದ್ರೆ ನನಗಂತೂ ಫುಲ್ ಖುಷಿ ಪಟ ಅಂತಂದು ರೆಡಿಯಾಗಿ ಖುಷಿನ ಕರ್ಕೊಂಡು ಹೋಗತ್ತೀನಿ. ಜಾನೂನ್ ಬಿಟ್ಟು ಹೋಗಿದ್ದೆ ನಾನು, ಯಾಕಂತಂದ್ರೆ ಫುಲ್ ಇವಾಗ ಥಂಡಿ ಐತಲ್ಲ, ಕ್ಲೈಮೇಟ್ನು ಒಂಥರ ಫುಲ್ ಚಳಿ ಐತಿ. ಹಾಗಾಗಿ ಆಕಿನ ಮನೆಯೊಳಗೆ ಬಿಟ್ಬಿಟ್ಟೆ ನಾನು ಖುಷಿ ಇಬ್ಬರ ಬಂದೀವಿ. ಖುಷಿ ನೋಡ್ಬೋದು ಇಲ್ಲಿ ಫುಲ್ ಪ್ಯಾಕ್ ಆಗಿ ಬಂದಾಳೆ. ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಥಂಡಿಯಾಗತ್ತಿತ್ತು. ಮೊನ್ನೆ ಒಂದು ಸಾರಿ ಆಕಿನ ಹೊರಗೆ ಕರ್ಕೊಂಡು ಹೋದಾಗ ಫುಲ್ ನಡಿಗೆ ಬಿಟ್ಟಿದ್ಲಕ್ಕೆ, ಹಾಗಾಗಿ ಆಕೆ ಈ ಸರಿ ಅಂತೂ ಫುಲ್ ಪ್ಯಾಕ್ ಆಗ್ಯಾಳ. ಯೂಶ್ವಲಿ ಆಗಿ ಸ್ವೀಟ್ರನ್ನ ಯಾವಾಗಲೂ ಹಾಕೊಳ್ಳೋಂಗೇ ಇಲ್ಲ, ಜಾಸ್ತಿ ಸ್ಲೀವ್ಲೆಸ್ ಡ್ರೆಸ್ಗಳನ್ನ ಹಾಕೋತಾಳೆ, ಹಾಕೊಳ್ಳೋಕೆ ಇಷ್ಟಪಡ್ತಾಳೆ. ಹಾಗಾಗಿ ಈ ಸರಿ ಸ್ವಲ್ಪ ತಂಡಿತಂತಂದ್ಬಿಟ್ಟು ಏನೋ ಬೆಚ್ಚಗೆ ಹಾಕೊಂಡಾಳೆ. ಇನ್ನು ಹೋದ್ಮೇಲೆ ಫುಲ್ ರಶ್, ಯಾಕಂತಂದ್ರೆ ಇನ್ನು ನೆಕ್ಸ್ಟ್ ಇವತ್ತೊಂದು ದಿನ ಬಿಟ್ಟು ನಾಳೆ ಒಂದಿನ ಬಿಟ್ಟರೆ ಮುಗಿದು ಹೋಯ್ತು, ಆಮೇಲೆ ಶ್ರಾವಣನ ಸ್ಟಾರ್ಟ್ ಆಗಿಬಿಡ್ತೈತಿ. ಹಾಗಾಗಿ ಎಲ್ಲರೂ ಕೂಡ ಫುಲ್ ಇವತ್ತು ಹೋಟೆಲಿಗೆ ಬಂದುಬಿಟ್ಟಾರ ಅನ್ಸಾದಿತ್ತು. ನನಗಂತೂ ಫುಲ್ ರಶ್ ಇತ್ತು. ಹಾಗಾಗಿ ಸ್ವಲ್ಪ ನನಗೆ ಫಾಟ್ಸ್ ಎಲ್ಲ ಬೇಕಾಗಿದ್ದು. ಮೊನ್ನೆ ಏನು ಹೂವಿನ ಗಿಡ ಎಲ್ಲ ತೊಗೊಂಬಂದಿದ್ನಲ್ಲ, ಅದಕ್ಕೆ ಫಾಟ್ಸ್ ಎಲ್ಲ ಬೇಕಾಗಿದ್ದು. ಹಾಗಾಗಿ ಅಷ್ಟೊಳಗೆ ಫಾಟ್ ತೊಗೊಂಬಂದ್ರೆ ಆಯ್ತು ಅಂತಂದ್ಬಿಟ್ಟು ಹಂಗೆ ಫಾಟ್ ಕೂಡ ತೊಗೊಂಬಂದೆ ನಾನು ಅಲ್ಲಿ ಒಂದು ಸ್ವಲ್ಪ ನಿಯರ್ ಒಳಗೆ ಶಾಪ್ಗೆ ಅಂತ. ಹಾಗಾಗಿ ನನ್ನ ಕಂಡು ಕೂಡಲೇ ನಾವು ಒಟ್ಟು ಆ ಕೆಲಸ ಮುಗಿದು ಬಿಡ್ಬೇಕು. ಹಾಗಾಗಿ ಅಲ್ಲೇ ಹೋಗಿ ಫಾಟ್ ಕೂಡ ತೊಗೊಂಬಂದೆ. ಇನ್ನು ನೋಡ್ಬೋದಿಲ್ಲ, ಇನ್ನು ಫಸ್ಟ್ ನಾವು ಸ್ನ್ಯಾಕ್ಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾನು ಅವ್ರು ಏನು ಆರ್ಡ್ರ್ ಮಾಡ್ಕೊಂಡಿದ್ರು, ಇದು ಏನು ಅನ್ನೋದು ಗೊತ್ತಿರಂಗಿಲ್ಲ ನನಗೆ, ಆದ್ರೂ ಒಟ್ಟು ತಿಂತಿರ್ತೇನೆ ನಾನು. ಒಟ್ಟು ಏನು ಕೊಡಿಸ್ತಾರೋ ಅವ್ರು ಏನು ಆರ್ಡ್ರ್ ಮಾಡ್ತಾರೋ ಅದನ್ನು ತಿಂತಾನೆ ಇರ್ತೇನೆ ನಾನು. ಯಾವುದಕ್ಕೂ ಅಲ್ಲೇ ನಂಗಿಲ್ಲ, ಸುಮ್ಮ ತಿಂದ್ಬಿಡ್ತೀನಿ. ಆದರೆ ಹೆಸರು ಮಾತ್ರ ನನಗೆ ಯಾವುದೂ ಗೊತ್ತಿರಂಗಿಲ್ಲ. ಹಿಂದೆ ಕುಂದ್ರಮ್ಮ, ನಾ ಮುಂದೆ ಕುಂದಿರ್ತೇನೆ. ಇನ್ನು ನಮ್ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಆದಮೇಲೆ ಈ ಒಂದಿಷ್ಟು ಸಾಮಾನು ಉಳಿದಿದ್ದು ನೋಡ್ರಿ ತೊಳೆದಿಡ್ಲಿಕ್ಕೆ ಅಂತಂದ್ಬಿಟ್ಟು, ಅವನು ಕೂಡ ನಮ್ಮ ಮಮ್ಮಿ ಆಲ್ರೆಡಿ ತೊಳೆದು ಒಣಗ್ಲಿಕ್ಕೆ ಅಂತಂದು ಇಟ್ಬಿಟ್ಟಾರೆ. ಇನ್ನು ಖುಷಿನ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿಸ್ಬಿಟ್ಟೆ. ಇನ್ನು ಹೆಂಗೋ ಬಳಿ ಇಟ್ಕೋಬೇಕಲ್ಲ, ಶ್ರಾವಣಕ್ಕೆ ಆತು ಪಂಚಮಿಗಾತು ಎಲ್ಲದಕ್ಕೂ ಸೇರಿ ಬಳಿ ಇಟ್ಕೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಯಾರು ಕೂಡಿ ಬಳಿ ಇಟ್ಕೊಳತ್ತೀವಿ ನೋಡ್ರಿ ಇವಾಗ. ಇನ್ನೊಂದೆರಡು ಚೀಲ್ದಾಗಲ್ಲ, ಇನ್ನು ಮೊನ್ನೆ ನರ್ಸರಿಗೆ ಹೋದಾಗ ಯಾವ್ಯಾವ ಪ್ಲಾಂಟ್ಸ್ ತಂದಿದ್ನಿ ಅಂತಂದ್ಬಿಟ್ಟು ನಾನು ತೋರಿಸೇ ಇರಲಿಲ್ಲ. ನೋಡ್ತಿರ್ಬೋದು ಇಲ್ಲಿ ಈ ಥರದ್ದು ದಾಸವಾಳ ಹೂವಿನ ಗಿಡಗಳನ್ನ ತಂದೆ ನಾನು. 2 ಥರ ಅದಾವ. ಇದು ಆರೆಂಜ್ ಕಲರ್, ಇದು ಈ ಥರ ಲೈಟ್ ಪಿಂಕ್ ಒಳಗೂ ಬರ್ತೈತಿ, ಸ್ವಲ್ಪ ರೆಡ್ ಒಂಥರ ಮಿಕ್ಸ್ ಕಲರ್ ಐತಿ. ತುಂಬಾ ಚೆನ್ನಾಗೈತಿ. ಈ ಕಲರ್ ಅಂತೂ ತುಂಬ ಇಷ್ಟ ನನಗೆ, ಯಾಕಂತಂದ್ರೆ ಇದ್ರೊಳಗೆ ಭಾಳಷ್ಟು ಫ್ಲವರ್ ಬಿಡ್ತಾವೆ ಇದ್ರೊಳಗೆ. ಹಾಗಾಗಿ ಈ ಗಿಡನ ಇಷ್ಟಪಡ್ತಾವ ಮಂದೆ ನಾನು.